ತುಳಸಿ ದಳವೊಂದು ನಕ್ಕಿತು ತಾನಿಂದು ಸತ್ಯನಾರಾಯಣನ ಸೇರುವೆನೆಂದು. ತುಳಸಿ ದಳವೊಂದು ನಕ್ಕಿತು ತಾನಿಂದು ಸತ್ಯನಾರಾಯಣನ ಸೇರುವೆನೆಂದು. ಗಂಗೋದಕದ ಬಿಂದುವು ಒಂದು ನಲಿಯಿತು ತಾನಿಂದು ಸತ್ಯ ಸ್ವರೂಪನ ಸತ್ಯರಾಜನ ಪಾದವ ತೊಡೆಯುವೆನೆಂದು. ತುಳಸಿ ದಳವೊಂದು ನಕ್ಕಿತು ತಾನಿಂದು ಸತ್ಯನಾರಾಯಣನ ಸೇರುವೆನೆಂದು. ಸತ್ಯನಾರಾಯಣನ ಸೇರುವೆನೆಂದು. ರಮಣನ ಸುಂದರ ವದನನ ನಾರಾಯಣನ ಪಾದದ ಸ್ಪರ್ಶಕ್ಕೆ ಇಂದಿರಾ ರಮಣನ ಸುಂದರ ವದನನ ನಾರಾಯಣನ ಪಾದದ ಸ್ಪರ್ಶಕ್ಕೆ ಜಾಜಿ ಮಲ್ಲಿಗೆ ಸಂಪಿಗೆ ಕೇದಿಗೆ ಜಾಜಿ ಮಲ್ಲಿಗೆ ಸಂಪಿಗೆ ಕೇದಿಗೆ ಕಾಯಿತಲಿಕವು ಪೂಜೆಯ ಕಾಲಕ್ಕೆ. ತುಳಸಿ ದಳವೊಂದು ನಕ್ಕಿತು ತಾನಿಂದು ಸತ್ಯನಾರಾಯಣನ ಸೇರುವೆನೆಂದು. ಸತ್ಯನಾರಾಯಣನ ಪುರಾಣದ ರೇವಾಕಾಂಡದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಕಥೆಯ ಮೊದಲನೇ ಅಧ್ಯಾಯ. ನೈಮಿಷಾರಣ್ಯವಾಸಿಗಳಾದ ಸಮಸ್ತ ಋಷಿಗಳು ಒಂದು ಕಾಲದಲ್ಲಿ ಪೂರ್ಣತ್ವರಾದ ಸೂತ ಮಹರ್ಷಿಯನ್ನು ಕುರಿತು, ಎಲೆ ಮುನಿವರ್ಯನೇ, ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭಿಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಸೂತರು ಶೌನಕಾದಿಗಳನ್ನು ಕುರಿತು, ಎಲೆ ಮುನಿಗಳಿರ ಆಲಿಸಿರಿ, ಭಗವಂತನಾದ ಶ್ರೀಮನ್ನಾರಾಯಣನು ಪೂರ್ವದಲ್ಲಿ ದೇವರ್ಷಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆ ನುಡಿವೆನು. ಸಾವಧಾನ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಅನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವಿಸಿದಂತ ತಮ್ಮ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುವುದನ್ನು ನೋಡಿ ಈ ಲೋಕದ ಸಂಕಟಗಳ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗುವುದೆಂದು ಮನಸ್ಸಿನಲ್ಲಿ ಯೋಚಿಸಿ ಆಗ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರ ವರ್ಣ ಉಳ್ಳವನಾಗಿಯೂ 4 ತೋಳುಳ್ಳವನಾಗಿಯೂ ಇರುವ ಕಮಲಾಪತಿಯನ್ನು ಕಂಡು, ಎಲೆ ಅನಂತವಾದ ಪರಾಕ್ರಮವುಳ್ಳುವಂತ ಆತ್ಮನಸಗಳಿಗೆ ಅಗೋಚರವಾದ ಆಕಾರವುಳ್ಳಂತ ಆದಿಯೂ ಮತ್ತಿಯೂ ಕೊನೆಯೂ ಇಲ್ಲದಂತ ಗುಣ ಸ್ವರೂಪನಾದಂತ ಸಕಲ ಭೂತಗಳಿಗೂ ಮೊದಲನೆಯವನಾದಂತ ಭಕ್ತರ ಸಂಕಟಗಳನ್ನು ಹೋಗಲಾಡತಕ್ಕಂತ ಎಲೆ ಸ್ವಾಮಿಯೇ ನಿನಗೆ ನಮಸ್ಕಾರವೆನ್ನಲು ಆಗ ನಾರಾಯಣನು, ಎಲೆ ನಾರದ ಮಹರ್ಷಿಗೆ, ನಿನ್ನ ಮನಸ್ಸಿನಲ್ಲಿ ಇರುವುದು ಏನು ಅದನ್ನು ಹೇಳಿದೆ ಆದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನು ಎನ್ನಲು ಆಗ ನಾರದರು ಹೇಳುತ್ತಾರೆ, ಎಲೆ ಭಕ್ತ ವತ್ಸಲನೇ, ಭೂಲೋಕದಲ್ಲಿ ಹುಟ್ಟಿದಂತ ಸಕಲ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದಹಿಸಲ್ಪಡ್ತಿರೋರು. ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರ ಆಗುವುದೋ ಅದನ್ನು ನನಗೆ ನೀನು ತೋರಿ ಹೇಳುವೆನಲಾಗಲು ಆಗ ಭಗವಂತನು ಹೇಳುತ್ತಾರೆ, ನಾರದ, ಪ್ರಪಂಚಾಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮ ಮಾಡಿದರೆ ಮನುಷ್ಯರು ಅಜ್ಞಾನದ ಬಿಡಲ್ಪಟ್ಟು ಮುಕ್ತನಾಗುವನೋ ಆ ರಹಸ್ಯ ಹೇಳುವೆನು ಕೇಳು. ಸ್ವರ್ಗ ವತ್ಸ ಲೋಕಗಳಲ್ಲಿ ಈ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು. ಎಲೆ ಮಗುವೆ, ನನಗೆ ನಿನ್ನಲ್ಲಿರುವ ಆಶ್ಚರ್ಯದಿಂದ ಈಗ ಅದನ್ನು ಪ್ರಕಾಶಪಡಿಸುವೆನು. ವಿದ್ಯುಕ್ತವಾಗಿ ಸ್ವಲ್ಪ ಲೋಕವಲ್ಲಿದ್ದಂತೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನೋಡಿದ ಭಗವದ್ವಾಕ್ಯವನ್ನು ಆಲಿಸಿ ನಾರದ ಮಹರ್ಷಿಯು, ಎಲೆ ಜಗದೊಡೆಯನೇ, ಈ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತು, ಯಾರಿಂದ ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಲ್ಪಟ್ಟಿತು, ಈ ವ್ರತಾಚರಣೆಗೆ ಕಾಲ ಯಾವುದು, ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುತ್ತಾನೆ, ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನಧಾನ್ಯಗಳನ್ನು ಸಮೃದ್ಧಪಡಿಸುವುದು, ಸಕಲ ಸೌಭಾಗ್ಯ ಜಯವನ್ನುಂಟು ಮಾಡುವುದು, ಸಂತಾನ ಉಂಟು ಮಾಡುವುದು, ಎಲ್ಲಾ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು. ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂದು ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಅರ್ಚಿಸಬೇಕು. ಧರ್ಮದಲ್ಲೇ ದೃಷ್ಟಿಯುಳ್ಳವನಾಗಿ ವಿಪ್ರದೊಡಗೂಡಿ ಕೂಡಿ ಶ್ರೇಷ್ಠವಾದ ಹಾಗುಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು, ತುಪ್ಪ, ಹಾಲು, ರವೆ, ತಂಬಿಟ್ಟು, ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟುಗಳನ್ನು ಕಾಲು ಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು.
ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನೂ ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ವ್ರತವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಕೊನೆಯಲ್ಲಾಗಲಿ ಉದ್ಯಾಪನೆ ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತವಾಗಿ ಮನುಷ್ಯರಿಗೆ ಅಭಿಷ್ಟಿಸುವುದುಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯ ಬೇರೆ ಇಲ್ಲವೆಂದು ಶ್ರೀಮನ್ನಾರಾಯಣನಾರದರಿಗೆ ಹೇಳಿದವರಿಗೆ ಸ್ಕಾಂಧ ಪುರಾಣದ ರೇವಾಕಾಂಡದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಕಥೆಯ 1ನೇ ಅಧ್ಯಾಯ ಮುಗಿಯಿತು. ಬೋಲೋ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಭಗವಾನ್ ಕಿ ಜೈ. ಯದಾ ಲಕ್ಷ್ಮೀನ್ ನೃಸಿಂಹ ಮಮ ದೇಹಿ ಕರಾವಲಂಬಂ ವಜ್ರನಖಾಯ ವಿದ್ಮಹೇ ತ್ರಿಶಂಧಿಷ್ಟ್ರಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಶ್ರೀ ಲಕ್ಷ್ಮೀ ನರಸಿಂಹ ಸ್ವರೂಪೇ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಪರಬ್ರಹ್ಮಣೇ ನಮಃ. ಕರ್ಪೂರ ಮಂಗಳ ನೀರಾಜನಾಂ ದರ್ಶಯಾಮಿ. ನೀರಾನಂತರೇ ಮಧ್ಯ ಮಧ್ಯೆ ಪ್ರರಾಜ ತರ್ಪಯಾಮಿ. ಆಚಮನೇಂತರೇ ನಾನಾ ವಿಧ ಪರಿಮಳಾಪ ಪುಷ್ಪಾಣಿ ಸಮರ್ಪಯಾಮಿ. ದೇವರಕ್ಷಾಂ ಧಾರಯಾಮಿ ನಮಸ್ಕರೋಮಿ. ಜಯೇಂದ್ರಾರಮಣ ಗೋವಿಂದ ಸತ್ಯನಾರಾಯಣ ಸ್ವಾಮಿ ಪಾದಾರವೇ ಗತಿ ಗೋವಿಂದ. ನಂತರ ವಿಷ್ಣು ನಾರದರ ಕುರಿತು, ಎಲೆ ನಾರದ ಮಹರ್ಷಿಯೇ, ಪೂರ್ವದಲ್ಲಿ ನೀನು ಕೇಳಿದಂತೆ ಇರುತ್ತೋ ಯಾರಿಂದ ಆಚರಿಸಲ್ಪಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳುವೆನು. ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು. ಆತನು ಪ್ರತಿದಿನದಲ್ಲಿ ಹಸಿವು ಬಾಯಾಟಗಳಿಂದ ಬಾಧಿತನಾಗಿ ಸುತ್ತುತ್ತಲಿದ್ದನು. ದೀನರಲ್ಲಿ ಅತ್ಯಂತ ದಯುಳ್ಳ ವಿಷ್ಣುವು ಬ್ರಾಹ್ಮಣನ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು. ಎಲೆ ಬ್ರಾಹ್ಮಣನೇ, ಪ್ರತಿದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಸುತ್ತುತ್ತಿರುವೆ ಎಂದು ಕೇಳಲು ಈ ಭೂಸುರು ನಿಂತಿದ್ದನು. ಎಲೆ ಪ್ರಭುವೇ, ನಾನು ಅತಿ ದರಿದ್ರನು, ಭಿಕ್ಷಾರ್ಥವಾಗಿ ತಿರುಗುತ್ತಿರುವೆನು. ನಿನಗೇನಾದರೂ ಈ ದಾರಿದ್ರ್ಯ ಹರಳೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳುವೆನ್ನಲು ವೃದ್ಧ ಬ್ರಾಹ್ಮಣನು ಹೇಳುತ್ತಾನೆ. ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಕರೆಯಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು. ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು. ಯಾವ ವ್ರತ ಮಾಡಿ ಮಾನವನು ಸತ್ತು ದುಃಖಗಳನ್ನು ಮುಕ್ತನಾಗುವನೋ ಅಂತ ಉತ್ತಮೋತ್ತಮವಾದ ವ್ರತವನ್ನು ತತ್ತಿದ್ದಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು. ನಂತರ ಬ್ರಾಹ್ಮಣ ವ್ರತವನ್ನು ಮಾಡಬೇಕೆಂತ ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು. ಆ ಹಣದಿಂದಲೇ ಬಂಧುಗಳನ್ನು ಕೂಡಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಿದನು. ಆ ದರಿದ್ರ ಬ್ರಾಹ್ಮಣನು ವ್ರತ ಪ್ರಭಾವದಿಂದ ಸಮಸ್ತ ಸಂಪತ್ತುಳ್ಳವನಾಗಿ ದುಃಖರಹಿತನಾಗಿ ಅಂದಿನಿಂದ ಪ್ರತಿ ತಿಂಗಳು ವ್ರತವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು. ಈ ಪ್ರಕಾರ ಬ್ರಾಹ್ಮಣೋತ್ತಮನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುವನಾಗಿ ಸಕಲ ವಿಧವಾದ ಪಾಪಗಳಿಂದ ಬಿಡಲ್ಪಟ್ಟು ಇದರಿಂದ ಒಂದು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು. ಎಲೆ ನಾರದ ಮಹರ್ಷಿಯೇ, ಈ ವ್ರತದ ಆಚರಣೆಯಿಂದ ಸಕಲ ದುಃಖಗಳು ನಾಶವಾಗುತ್ತೆ ಎಂಬುದಾಗಿ ಶ್ರೀಮನ್ನಾರಾಯಣ ನುಡಿದನು. ಎಲೆ ಋಷಿಗಳಿರ, ಈ ರೀತಿಯಾಗಿ ಶ್ರೀ ವಿಷ್ಣು ಮಹಾತ್ಮನಾದ ನಾರದಗೋಸ್ಕರ ಹೇಳಿದ ವಿಷಯವು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು, ಮತ್ತೇನನ್ನು ಹೇಳಲಿ ಎಂಬುದಾಗಿ ಶಿವನಕಾರ್ಯಗಳನ್ನು ಕುರಿತು ಸೂತ ಮಹರ್ಷಿ ನುಡಿಯಲಾಗಿ ಋಷಿಗಳು ನುಡಿಯುತ್ತಾರೆ. ಎಲೆ ಮಹರ್ಷಿಯೇ, ಈ ವ್ರತವನ್ನು ಆ ಬ್ರಾಹ್ಮಣದಿಂದ ಕೇಳಿ ಭೂಮಿಯಲ್ಲಿ ಮತ್ಯಾರಿಂದ ಆಚರಿಸಲ್ಪಟ್ಟಿತು ಆ ಸಮಸ್ತವನ್ನು ತಿಳಿಸಬೇಕೆಂದು ಸೂತರು ಹೇಳುತ್ತಾರೆ. ಎಲೆ ಮುನಿವರಿಯರೇ, ಭೂಮಿಯಲ್ಲಿ ಈ ವ್ರತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿ ಕೇಳಿರಿ. ಒಂದು ಸಮಯದಲ್ಲಿ ಪೂರ್ವೋಕ್ತನಾದ ಬ್ರಾಹ್ಮಣನು ವಿಶೇಷವಾದ ಪೂಜೆ ಪರ್ವಗಳಿಂದಲೂ ನೆಂಟರಿಷ್ಟರಿಂದಲೂ ಕೂಡಿದನಾಗಿ ವ್ರತವನ್ನು ಆಚರಿಸುತ್ತಿದ್ದನು. ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವನೊಬ್ಬನು ಮನೆಯ ಹೊರಗಡೆಯ ಹೊರೆಯನ್ನು ಇಳಿಸಿ ಬ್ರಾಹ್ಮಣ ಮನೆಯನ್ನು ಪ್ರವೇಶಿಸಿದನು. ಬಹಳ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡುತ್ತಿದ್ದ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗವರೆಗೆ ಬ್ರಾಹ್ಮಣನ ಕುರಿತು, ಎಲೆ ಸ್ವಾಮಿಯೇ, ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು? ಇದನ್ನು ಆಚರಿಸಿದರೆ ಎಂಥ ಫಲವನ್ನು ಹೊಂದಬಹುದು ಎಂದು ಕಟ್ಟಿಗೆ ಮಾರವನ್ನು ಕೇಳಲು ಬ್ರಾಹ್ಮಣನು ಹೇಳುತ್ತಾನೆ. ಇದು ಸತ್ಯನಾರಾಯಣ ಸ್ವಾಮಿ ವ್ರತವು ಕೋರಿದ ಇಷ್ಟಾರ್ಥಗಳನ್ನೆಲ್ಲ ಕೊಡತಕ್ಕದ್ದು. ನನಗೆ ಈ ವ್ರತಾನುಗ್ರಹದಿಂದಲೇ ಧನ ಧಾನ್ಯಾದಿಯಾಗಿ ಸಂಪತ್ತುಗಳು ಉಂಟಾಯಿತು ಎಂದು ಹೇಳಲು ಕಟ್ಟಿಗೆ ಮಾರನು ಅತ್ಯಂತ ಸಂತೋಷದಿಂದ ಸ್ವಾಮಿಯ ಪ್ರಸಾದವನ್ನು ಭಕ್ಷಿಸಿ ಜಲಪಾನ ಮಾಡಿ ಆ ದಿವಸ ಕಟ್ಟಿಗೆ ಮಾರಿದ ಹಣದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕೆಂದು ಆ ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆ ಮೇಲೆ ಹೊರಗಿಟ್ಟುಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರ ಧನಿಕರು ಎಲ್ಲಿರುವರೋ ಅಲ್ಲಿಗೆ ಹೋದನು. ದಿವಸ ಎಂದಿಗಿಂತಲೂ ದಿಗ್ಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು, ಸಕ್ಕರೆ, ಬೆಲ್ಲ, ಹಾಲು, ಮೊಸರು, ಗೋಧಿ ಹಿಟ್ಟು ಇಲ್ಲವನ್ನು ಕಾಲ್ಪಾಲ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳನ್ನೆಲ್ಲ ಕರೆಸಿ ಶಾಸ್ತ್ರೋಕ್ತವಾಗಿ ವ್ರತವನ್ನು ಮಾಡಲು ವ್ರತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಹಂತದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಲೋಕವನ್ನು ಪಡೆದವರಿಗೆ ಸ್ಕಾಂಧಾಪುರಾಣಗಳು ರೇವಾಖಾಂಡದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಕಥೆಯ 2ನೇ ಅಧ್ಯಾಯ ಮುಗಿಯಿತು. ಬೋಲೋ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ಭಗವಾನ್ ಕಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೋಜೋ ಭೋಜೋ ನಮಾಮ್ಯಹಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತಾರಾಮಚಂದ್ರ ಸ್ವರೂಪಿ
ಸಮರ್ಪಯಾಮಿ ಪರಬ್ರಹ್ಮಣೇ ನಮಃ ಕರ್ಪೂರಮಂಗಳ ನೀರಾಜನಾಂ ದರ್ಶಯಾಮಿ ನೀರಾಜನಾನಂತರೇ ಮಧ್ಯ ಮಧ್ಯೆ ಪುನರಾಜಂ ಸಮರ್ಪಯಾಮಿ ಆಚಮಯಂತ್ರೆ ನಾನಾ ವಿಧ ಪರಿಮಳಾಪುಷ್ಪಾಣಿ ಸಮರ್ಪಯಾಮಿ ದೇವರಕ್ಷಾಂ ಧಾರಯಾಮಿ ನಮಸ್ಕರೋಮಿ ಜಯ ಇಂದಿರಾರಮಣ ಗೋವಿಂದ ಸತ್ಯನಾರಾಯಣ ಸ್ವಾಮಿ ಗತಿ ಗೋವಿಂದ. ಸೂತ ಪುರಾಣಿಕರು ಮತ್ತೆ ಹೇಳ್ತಾರೆ, ಎಲೆ ಶೌನಕಾದೀಶಗಳಿಗ ಕೇಳಿರಿ, ನಾನು ನಿಮಗೆ ಎರಡನೆಯ ಸಲ ಇನ್ನೊಂದು ಇತಿಹಾಸವನ್ನು ಹೇಳುವೆನು. ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಸತ್ಯನಾರಾಯಣ ಸ್ವಾಮಿಯ ವ್ರತದ ಪ್ರಸಾದ ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದನು. ಆತನು ಒಂದು ದಿನ ಅರಣ್ಯದಲ್ಲಿ ಭೇಟಿಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವವನಾದನು. ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಸತ್ಯನಾರಾಯಣ ವ್ರತ ಪೂಜೆಯನ್ನು ಮಾಡುತ್ತಿದ್ದರು. ಇದನ್ನು ನೋಡಿದ ಈ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲು ಇಲ್ಲ ಮತ್ತು ಆ ಸತ್ಯನಾರಾಯಣನ ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ. ಆದರೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣನ ಪೂಜೆಯ ಪ್ರಸಾದವನ್ನು ರಾಜನಿಗೆ ನೀಡಲು ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದಿದನು. ಆ ರಾಜನ 100 ಮಂದಿ ಮಕ್ಕಳು, ಧನ ಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಯಿತು. ಆಗ ರಾಜನು ಇದು ಸಕಲವು ಸತ್ಯನಾರಾಯಣ ದೇವರ ಪ್ರಸಾದ, ತಿರಸ್ಕರಿಸಿದ್ದರಿಂದ ನಷ್ಟ ಆಗಿರಬಹುದೆಂದು ಯೋಚಿಸಿ ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತು ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದನು. ಆ ನಂತರ ಆ ರಾಜನು ಸತ್ಯನಾರಾಯಣ ದೇವರ ಪ್ರಸಾದದ ದೆಸೆಯಿಂದ ಧನ ಧಾನ್ಯ ಪುತ್ರಾದಿ ಐಶ್ವರ್ಯಗಳನ್ನು ಪುನಃ ಹೊಂದಿದವನಾಗಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು. ಈ ಪ್ರಕಾರವಾಗಿ ಪರಮ ದುರ್ಲಭ್ಯವಾದ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನ ಧಾನ್ಯ ಮುಂತಾದದ್ದು ಪ್ರಾಪ್ತವಾಗುತ್ತದೆ. ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ. ಅವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನ ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ. ಅವರುಗಳು ಇಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ. ಇದು ಸತ್ಯವಾದದ್ದು. ಮತ್ತೆ ಸೂತಮಾನಗಳು ಹೇಳುತ್ತಾರೆ, ಶೌನಕಾದಿಗಳೇ, ಈ ಪ್ರಕಾರ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿಸಿರುತ್ತೇನೆ. ಈ ವ್ರತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖ ದಶೆಯಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ. ಕಲಿಯುಗದಲ್ಲಿ ಸತ್ಯನಾರಾಯಣನ ಪೂಜೆ ವಿಶೇಷವಾಗಿ ಕೋರದ ಫಲಗಳನ್ನು ಕೊಡ್ತಕ್ಕಂತಹದ್ದು. ಈ ಸತ್ಯನಾರಾಯಣನನ್ನು ಕೆಲವರು ಕಾಲವೆಂದು ಹೇಳುತ್ತಾರೆ, ಇನ್ನು ಕೆಲವರು ಸತ್ಯ ದೇವರೆನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾದ ರೂಪಧಾರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತಿಯುತರಾದ ಭಕ್ತರುಗಳಿಗೆ ಈಪ್ಸಿತ ಫಲಗಳನ್ನು ಕೊಡ್ತಕ್ಕಂತಹವನು. ಹೀಗೆ ಸನಾತನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣನ ರೂಪವನ್ನು ಧರಿಸಿರುತ್ತಾನೆಂದು ಸೂತರು ಹೇಳುತ್ತಾರೆ. ಮುನಿಗಳೇ, ಯಾರು ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯದೇವರ ಪ್ರಸಾದದ ದೆಸೆಯಿಂದ ಆರಾಧಿಸೂನಿ ಹೇ ಮನವೇ ಸತ್ಯರೂಪನ ಚರಣಾಂಬುಜವ. ಆರಾಧಿಸೂನಿ ಹೇ ಮನವೇ ಸತ್ಯರೂಪನ ಚರಣಾಂಬುಜವ. ಆರಾಧಿಸೂನಿ ಹೇ ಮನವೇ